ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವ ಥರ ಮಶ್ರೂಮ್ ಫ್ರೈಡ್ ರೈಸನ್ನು ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ನಾನು ಮೊದಲೇ ಇಲ್ಲಿ 300 ಗ್ರಾಂ ಬಾಸುಮತಿ ಅಕ್ಕಿಯಿಂದ ಅನ್ನವನ್ನು ಮಾಡಿ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ ಮತ್ತು 1 ಸ್ಪೂನ್ ಬಟರನ್ನು ಹಾಕಿ ಬಿಸಿಯಾದಾಗ 2 ಟೇಬಲ್ ಸ್ಪೂನ್ ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದಾಗ 2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಈರುಳ್ಳಿ ಫ್ರೈ ಆದಾಗ ಒಂದು ಮೀಡಿಯಂ ಸೈಜ್ ಕ್ಯಾರೆಟನ್ನು ಸ್ಕ್ರೇಪ್ ಮಾಡಿ ಹಾಕ್ತೀನಿ. ಹಾಗೆಯೇ 1/4 ಕಪ್ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕ್ಯಾರೆಟ್ ಕ್ಯಾಬೇಜನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ 200 ಗ್ರಾಂ ಮಶ್ರೂಮನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಈ ರೀತಿ ಪೀಸಸ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಡ್ತೀನಿ. ಇದಕ್ಕೆ 1/4 ಚಮಚ ಅರಶಿನ ಹುಡಿ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತು 1 ಟೀ ಸ್ಪೂನ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡ್ತೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಹುಡಿ ಹಾಕ್ತೀನಿ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ ಹುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ಮೊದಲೇ ಬೇಯಿಸಿ ರೆಡಿ ಮಾಡಿಟ್ಟ ಅನ್ನವನ್ನು ಹಾಕ್ತೀನಿ. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ವಿನೆಗರನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ತೀನಿ. ಅನ್ನವನ್ನು ತಣ್ಣಗೆ ಮಾಡಿ ಹಾಕಬೇಕು, ಬಿಸಿ ಬಿಸಿ ಇರುವಾಗ ಹಾಕಬೇಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ನಮ್ಮ ರುಚಿಯಾದ ಮಶ್ರೂಮ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.